ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡ್ತಾ ಇರುವಂಥದ್ದು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಆರ್ಥಿಕ ವಿಚಾರದ ಬಗ್ಗೆ ನೋಡುವುದಾದ್ರೆ, ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಣದ ವಿಚಾರದಲ್ಲಿ ಕುಟುಂಬದ ಅಗತ್ಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮನೆಗೆ ಸಂಬಂಧಿಸಿದ ಖರ್ಚು ಹಾಗೂ ದುರುಪಯೋಗ ವಸ್ತುಗಳ ಖರ್ಚಾಗಿರ್ಬೋದು, ಮಕ್ಕಳ ವಿಚಾರಕ್ಕಾಗಿ ಅಥವಾ ಯಾವುದಾದರೂ ದುರಸ್ತಿ ಕೆಲಸಕ್ಕೆ ಹಣ ಖರ್ಚಾಗ್ತದೆ. ಇದರಿಂದ ಹಣ ಬರ್ತದೆ, ಆದ್ರೆ ಉಳಿತಿಲ್ಲ ಅನ್ನುವ ಭಾವನೆ ಮೂಡುತ್ತದೆ. ಆದ್ರೆ ತಿಂಗಳ ಮಧ್ಯಭಾಗದ ನಂತರ ಹಣಕಾಸಿನ ಸ್ಥಿತಿ ಸರಾಗವಾಗಿ ಆಗ್ತದೆ. ಹಿಂದೆ ಯಾರಿಗಾದ್ರೂ ಸಾಲವನ್ನು ಕೊಟ್ಟಿದ್ರೆ ಅದು ವಾಪಸ್ ಮರಳಿ ಬರುವಂತ ಒಂದು ವಿಷಯ ಮಾತ್ರ ನೆನ್ಪಿಟ್ಟುಕೊಳ್ಳಿ. ಕುಟುಂಬದ ಪ್ರೀತಿ ಬೇರೆ, ಹಣದ ಲೆಕ್ಕ ಬೇರೆ. ಒಂದು ಬಳಗದ ವಿಚಾರದಲ್ಲಿ ದೊಡ್ಡ ಮೊತ್ತದ ಹಣದ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಸ್ಪಷ್ಟತೆ ಇರಲಿ. ಇನ್ನು ಉದ್ಯೋಗದಲ್ಲಿ ಕಟಕ ರಾಶಿಯವರು ಇಷ್ಟು ದಿನ ಮಾಡಿದಂತ ಕೆಲಸಕ್ಕೆ ನಿಧಾನವಾಗಿ ಫಲ ಸಿಗ್ತದೆ. ನಿಮ್ಮ ಮೇಲಿರುವಂತಹ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗ್ತದೆ. ಮೊದಲಿಗೆ ಅದು ಒತ್ತಡ ಅಂತ ಅನಿಸ್ತಾ ಇದ್ರೆ ಅದೇ ನಿಮಗೆ ಸ್ಥಾನವನ್ನ ಬದಲಾಯಿಸ್ತದೆ. ಕೆಲಸವನ್ನ ಬದಲಾವಣೆ ಮಾಡುವಂತ ಯೋಚನೆ ಇದ್ರೆ ಕುಟುಂಬದ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಹೆಜ್ಜೆ ಇಡಿ. ಇನ್ನು ವ್ಯಾಪಾರದಲ್ಲಿ ಕಟಕ ರಾಶಿಯವರಿಗೆ ನಂಬಿಕೆ ಮತ್ತೆ ಪರಿಶೀಲನೆ ಬೇಕು. ನಿಮ್ಮ ಪರಿಚಯದ ವ್ಯಕ್ತಿಯೊಬ್ಬರು ಹೊಸ ಅವಕಾಶವನ್ನ ತೋರಿಸ್ತಾರೆ. ಮನೆ, ಆಹಾರ, ಸೇವಾ ಕ್ಷೇತ್ರ, ರಿಯಲ್ ಎಸ್ಟೇಟ್ ಹಾಗೆ ಜನರ ಅಗತ್ಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೊಸ ಗ್ರಾಹಕರ ಸಂಪರ್ಕ ಬರ್ತದೆ. ಹಳೆಯ ಗ್ರಾಹಕರನ್ನ ಮರೆಯಬೇಡಿ, ಅವರೇ ಮುಂದಿನ ಕೆಲಸಕ್ಕೆ ದಾರಿ ಮಾಡಿಕೊಡಬಹುದು. ಇನ್ನು ಪ್ರೀತಿಯ ವಿಚಾರದಲ್ಲಿ ನೋಡುವುದಾದ್ರೆ ಕಟಕ ರಾಶಿಯವರ ಮನಸ್ಸು ಸಾಮಾನ್ಯವಾಗಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡುತ್ತದೆ. ಆದ್ರೆ ಸೆಪ್ಟೆಂಬರ್ ನಲ್ಲಿ ನಿಮ್ಮ ನಿರೀಕ್ಷೆ ಮತ್ತು ಎದುರಿನ ವ್ಯಕ್ತಿಯ ವಾಸ್ತವಿಕ ಪರೀಕ್ಷೆ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಪ್ರೀತಿಯಲ್ಲಿ ಇರುವಂತಹ ಸಣ್ಣ ನಿರ್ಲಕ್ಷ್ಯವನ್ನ ದೊಡ್ಡ ವಿಚಾರವನ್ನಾಗಿ ಮಾಡಿಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಮ ಸಂಗಾತಿ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಕುಟುಂಬದ ವಿಚಾರವಾಗಿ ನೋಡಬೇಕಾದ್ರೆ ಮನೆಯಲ್ಲಿರುವಂತಹ ಹಿರಿಯ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಸಮಯ ಕೊಡಬೇಕು. ಆಸ್ತಿ, ಮನೆ ಬದಲಾವಣೆ, ದುರಸ್ತಿ ಹಾಗೂ ಕುಟುಂಬದ ಯಾವುದಾದ್ರೂ ಹಳೆಯ ವಿಚಾರಗಳು ಚರ್ಚೆಗೆ ಬರ್ತದೆ. ಇಂತಹ ಸಮಯದಲ್ಲಿ ನೀವು ಯಾರ ಮಾತನ್ನು ಕೇಳಿ ಅರ್ಧಕ್ಕೆ ನಿರ್ಧಾರ ಮಾಡಿಕೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ದೇಹಕ್ಕಿಂತ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕು. ಮನೆಯ ವಿಚಾರ, ಕೆಲಸದ ಒತ್ತಡ ಹಾಗೂ ಹಣಕಾಸಿನ ಚಿಂತನೆಗಳನ್ನ ತಲೆ ಇಟ್ಟುಕೊಂಡ್ರೆ ದೈಹಿಕ ದಣಿವು ಹೆಚ್ಚಾಗ್ತದೆ. ಹಳೆಯ ಆರೋಗ್ಯದ ಸಮಸ್ಯೆ ಇದ್ರೆ ನಿಮ್ಗೆ ನಿರ್ಲಕ್ಷ್ಯ ಮಾಡದೆ ಅಗತ್ಯವಿದ್ದಾಗ ವೈದ್ಯರನ್ನು ಸಂಪರ್ಕಿಸಿ. ಕಟಕ ರಾಶಿಯವರು ಸೋಮವಾರ ಶಿವನ ಆರಾಧನೆ ಮಾಡುವಂತದ್ದು ತುಂಬಾ ಮುಖ್ಯ. ಶಿವಲಿಂಗಕ್ಕೆ ನೀರನ್ನ ಅರ್ಪಣೆ ಮಾಡಿ ಮನಸ್ಸಿನಲ್ಲಿರುವಂತಹ ಸಂಕಲ್ಪವನ್ನು ಮಾಡಿಕೊಳ್ಳಿ. ಓಂ ನಮಃ ಶಿವಾಯ ಮಂತ್ರವನ್ನ ಭಕ್ತಿಯಿಂದ ಜಪ ಮಾಡಿ. ಬಡವರಿಗೆ ಹಾಗೂ ಹಸಿದವರಿಗೆ ಊಟವನ್ನು ನೀಡಿ. ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆ 2, 11, ಅದೃಷ್ಟ ಬಣ್ಣ ನೀಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಕಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣತಕ್ಕಂಥ ನಂಬರ್ಗೆ ಕರೆ ಮಾಡಿ 100% ಗ್ಯಾರಂಟಿ ಪರಿಹಾರವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.